ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಕೆಲಕಾಲ ಪ್ರತಿಭಟನೆ ನಡೆಸಿದ ರೈತ ಸಂಘದ ಕಾರ್ಯಕರ್ತರು 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ಬೇಕಾಬಿಟ್ಟಿ ಮಾರಾಟ ಮಾಡುತ್ತಿರುವ ರಸಗೊಬ್ಬರಗಳ ಬೆಲೆ ನಿಯಂತ್ರಣ ಮಾಡಬೇಕು, ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಣ ತುಂಬಿದ ರೈತರಿಗೆ ಟಿಸಿ ಕಂಬಗಳನ್ನು ತಕ್ಷಣವೇ ವಿತರಿಸಬೇಕು, ಶೀಘ್ರ ಕೆರೆ ತುಂಬಿಸುವ ಯೋಜನೆ ಪೂರ್ಣಗೊಳಿಸಬೇಕು, ಭೂಮಾಪನ ಇಲಾಖೆಯಲ್ಲಿ ನಕಾಶೆ ಮಾಡಲು ಹಣ ತುಂಬಿಸಿಕೊಂಡು ಹದ್ದುಬಸ್ತು ಮಾಡದೆ ಬೆಳೆ ಬಂದಾಗ ಅರ್ಜಿ ತಿರಸ್ಕರಿಸಿ ಮತ್ತೊಮ್ಮೆ ಹಣ ತುಂಬಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು, ವರದಾ ಬೇಡ್ತಿ ನದಿ ಜೋಡಣೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜಕೀಯ ಮಾಡುವುದನ್ನು ಬಿಟ್ಟು ಶೀಘ್ರವೇ ಯೋಜನೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿರುವ ಅರ್ಜಿ ಕೊಟ್ಟ ರೈತರ ದಾರಿ ಸಮಸ್ಯೆಯನ್ನು ಬಗೆಹರಿಸಬೇಕು, ನೀರಿಗಾಗಿ ನಡೆದ ಹೋರಾಟದ ಸಮಯದಲ್ಲಿ ಸುಟ್ಟು ಹೋದ ದಾಖಲೆಗಳನ್ನು ಕೂಡಲೇ ಸರಿಪಡಿಸಬೇಕು, ಇದರ ಜೊತೆಗೆ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುವುದನ್ನು ರೈತರು ತೀವ್ರ ವಿರೋಧಿಸಿದ್ದು ತಕ್ಷಣವೇ ವಿದ್ಯುತ್ ಇಲಾಖೆ ಖಾಸಗೀಕರಣ ಮಾಡುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ನಂತರ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಂದಾಯ ಇಲಾಖೆ, ಹೆಸ್ಕಾಂ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ರೈತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಡಿಸಿದ್ರ ನಮ್ಗೆ ಕರೆಂಟ್ ಕಂಟಿನ್ಯೂ ಸಿಗುತ್ತೆ. ಒಂದ್ ಸ್ವಲ್ಪ ಗಾಳಿ ಬರ್ತದೆ, ಆ ತಂತಿ ಮ್ಯಾಗ ಗಿಡ ಬೀಳ್ತಾವು. ಆಮೇಲೆ ನಮ್ಗೆ 1 ತಾಸು 2 ತಾಸು ರೈತರಿಗೆ ಅಲ್ಲಿ ಕರೆಂಟ್ ಹೋಗೇ ಬಿಡ್ತಾರೆ. ರೈತರಿಗೆ ಕೊಡೋದ 6 ತಾಸು 7 ತಾಸು ಕರೆಂಟ್, ಅದು ಕರೆಂಟ್ ನಮ್ಗೆ ಸಿಗ್ತಾ ಇಲ್ಲ ಸರ್. 24 ತಾಸಿನಾಗ ಟಿಶ್ಯೂ ಕೊಡ್ಬೇಕಲ್ಲ ರೂಲ್ಸ್ ಐತಿ ಸರ್. ಈಗ ಮೊನ್ನೆ ನಮ್ಮ ದೇವರಾಸರಿಗೆ ನಾ ಫೋನ್ ಹಚ್ಚಿದ್ದೆ, ನಮ್ಮ ರೈತರದ್ದು 3 ದಿನ ಸುತ್ತ ಅವ್ರು ಬಂದ್ರು ಕೂಡ ಇಲ್ಲ ಟಿಸಿ ಇಲ್ರಿ ನಮ್ಮ ತಾಲೂಕಿನಾಗ ಅಂತ ಹೇಳ್ತಾರ. ಮತ್ತ ಅದಕ್ಕ ರೈತರಿಗೂ ಕೂಡ ಅವು ಮಳಿ ಬಂದವ ಸರ್, ಮಳಿ ಹೊಡೆದವು. ಇವತ್ತು ನೀರು ಹಾಸ್ತಿಲ್ಲ ಅಂದ್ರೆ ನಾಳೆ ಉಣಿ ಬಿಡ್ತಾವ. ಮತ್ತ ಹಂಗ ಅಂತ ಟೈಮ್ನಾಗ ಮತ್ತ ರೈತರಿಗೆ ಟಿಸಿ ಇಲ್ಲ ಅಂದ್ರೆ ಮತ್ತ ಆ ರೈತ ಈಗ ಒಂದ್ ಬಿತ್ತಿ ಹಾಳಾಗ್ಯಾನ ಮತ್ತ ಉಳಿಬೇಕಾಗ ಬೇಡ ಸರ್. ಅದಕ್ಕಾಗಿ ನಮ್ಮ ಟಿಸಿ ಗೊಬ್ಬರದ್ದು ಬಹಳ ಸಮಸ್ಯೆ ಅದಾವ ಸರ್. ಅವನ್ನ ವಿಚಾರ ಮಾಡಿ ಅವನ ಸಮಸ್ಯೆ ಅವನ್ನ ಬಗೆಹರಿಸ್ಬೇಕು. ಆಮೇಲೆ ಈಗ ಏನು ಬೆಳೆ ಮದ್ದು ಐತೆ ಸರ್, ಅವ್ನು ನಾವೆಲ್ಲ ಬೇಡ್ರಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರು HS ಮುಲ್ಲಾ ಸಾಹೇಬ್ ಮಾತಾಡ್ತಾರ, ಅವ್ರು 4 ಮಾತು ಮಾತಾಡಿ ನಿಮ್ಗೇನು ಅನ್ನೋದು ನೀವು ಮಾಡಿದ್ರ. ನಾನು ಇನ್ನೊಂದು ಹೇಳ್ತೀನಿ, ಇಲ್ಲಿ ಗೊಬ್ಬರದಂಡಿ ಸವಣೂರು ತಾಲೂಕಿನಾಗ ಅಧಿಕಾರಿಗಳು ಕ್ರಮ ತಗೊಳಂಗಿಲ್ಲ. ಕ್ರಮ ತಗೊಂಡ್ರೆ ನೀವು ಕುರ್ಚಿ ಮ್ಯಾಗ ಇರಂಗಿಲ್ಲ. ಇದು ಇಂಪಾರ್ಟೆಂಟ್ ಇದೆ. ಯಾಕಂದ್ರ ಒಂದ್ ನಿಮಿಷ ಇಲ್ಲಿ ಏನಾಗಿದೆ ಅಂದ್ರೆ ಸವಣೂರು ತಾಲೂಕಿನೊಳಗ ಅವರೇ MLA ಅವರೇ MP ಮುಖ್ಯಮಂತ್ರಿ ಬಂದಾಗ ಅವರ ಹಿಂದಿರ್ತಾರ, MLA ಬಂದಾಗ ಅವರ ಮುಂದಿರ್ತಾರ. ಮತ್ತೆ ಸಾಮಾನ್ಯ ರೈತರ ಪರಿಸ್ಥಿತಿ ಏನಾಗ್ಬೇಕು, ನೀವು ಅಧಿಕಾರ ಇದ್ದಾಗ ಯಾರು ಬಂದ್ರು ಏನೋ ಕ್ರಮ ತಗೊಳಂಗಲ್ಲ ನೀವು. ಯಾಕಂದ್ರ ನನಗೆ ಯಾಕೆ ಬೇಕು ಬಿಡ, ನಾನು ಇಲ್ಲಿ ಇರ್ತನೋ ಇಲ್ಲ ಅಂತ ನಿಮಗೂ ಭಯ ಇರ್ತೈತಿ. ದಯವಿಟ್ಟು ಅದಕ್ಕ ನಿಮ್ಮ ಕೈಯಾಗ ಕೊಟ್ಟೈತಿ, ದೇವ್ರ ಅಧಿಕಾರ ಕೊಟ್ಟಾನ, ಪೆನ್ನಾಗ ದುನಿಯಾ ಐತಿ. ಮನಸ್ಸು ಮಾಡಿದ್ರೆ ಯಾರಿದ್ರೇನೋ ನೀವು ಕ್ರಮ ತಗೋಬೇಕು. ರೈತರಿಗೆ ಕಂಪಲ್ಸರಿ ನಿಮ್ಮ ಅಂಗಡಿಯ ಟಿನ್ ನಂಬರ್ ಇದ್ದ ಹೆಸರಿನ ಚೀಟಿನ ಮಾತ್ರ ಕೊಡಬೇಕಂತ ನೀವು ಆದೇಶ ಮಾಡಬೇಕು. ನಾಳೆ ಪೇಪರ್ನ್ಯಾಗ ಬರ್ತೈತಿ ಇಲ್ಲ ನೋಡ್ತೀವಿ ಒಂದು. ಆಮೇಲೆ ನಮ್ಮ ತಾಲೂಕಿನಾಗ ಏನಾಗ್ಬಿಡ್ತ್ರಿ, ಬೆಳೆ ವಿಮೆ 2024-25ರಲ್ಲಿ ಸಂಪೂರ್ಣ ಮಳೆಯಿಂದ ಹಾಳಾಯ್ತು. ಇನ್ನೇನು ಕಟಾವಿಗೆ ಬಂದಿದ್ವಿ, ಇಲ್ಲಿ ಎಲ್ಲವನ್ನು ತಂದು ತೆನೆ ಮುರ್ಕೊಂಡ್ ಬಂದು ಇಟ್ಟು ಹೋರಾಟ ಮಾಡಿದ್ವಿ. ನಮ್ಗೆ 25% ಕ್ಲೇಮ್ ಬೇಕಂತ ಹೋರಾಟ ಮಾಡಿದ್ವಿ. ವಿಮೆದವ್ರನ್ನ ಕಟ್ಟಾಕ್ ರೆಡಿ ಆದ್ರು ರೈತ ಸಂಘಟನೆಯವರು. ಅವಾಗ ಏನ್ ಮಾಡಿದ್ರು, ಇಲ್ಲಿ ನಮ್ಮಿರ್ತಕ್ಕಂಥ ಅಧಿಕಾರಿಗಳು ಮೋಸ ಮಾಡಿದ್ರು. ಅದು ಯಾರು ಮಾಡಿದ್ರಿ, ಸವಣೂರು ತಾಲೂಕಿನಲ್ಲಿರ್ತಕ್ಕಂಥ ADಗಳ ಅಧಿಕಾರಿಗಳು ಮೋಸ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ನಾವು ಏನು ವಿಮೆ ಹಾಳಾಗಿತ್ತಂತ ನಾವು ಅರ್ಜಿ ಕೊಟ್ವಿ. ಟೋಟಲಿ 28,000 ಚಿಲ್ಲರ ಆಯ್ತು. ನಮ್ಮ ಹಾವೇರಿ ಜಿಲ್ಲೆದ 1,28,000 ಚಿಲ್ಲರ ಅರ್ಜಿ ಆಯ್ತು. ನಮ್ದು 28,000 ಆದಾಗ ಅವ್ರು ಏನ್ ಮಾಡಿದ್ರು, 72 ಗಂಟೆ ಒಳಗೆ ನಮ್ಮ ಹೊಲಕ್ಕೆ ಬಂದು ಎಷ್ಟು ಹಾಳಾಗೈತೆ ಅಂತ ರೈತರ ಮುಖಾಂತರ ಜಂಟಿಯಾಗಿ ಕಂದಾಯ ಕೃಷಿ ಇಲಾಖೆ ಸಮೀಕ್ಷೆ ಬಂದು ಎಷ್ಟು ಹಾಳಾಗಿದೆ ಅಂತ ಬರೆದು ಕೊಟ್ಟು, ಅಲ್ಲಿ ಇಷ್ಟು ಹಾಳಾಗಿದೆ ಅಂತ ನಮ್ಗೆ 25% ಕ್ಲೇಮ್ ಮಾಡಿದ್ವಿ. ಇವರು ಎಲ್ಲಿ ಹೋಗ್ಲಿಲ್ಲ, ಆಫೀಸ್ನಾಗ ಕುತ್ಕೊಂಡು ಒಬ್ಬ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ ಅಂತ ಬಂದ್ರು. ನಮ್ಮ AD ಅವರು ಸಹಿ ಮಾಡಿದ್ರು, ತಹಸೀಲ್ದಾರ್ ಆಫೀಸಿಗೆ ಬಂತು, ಇವರು ಸಹಿ ಮಾಡಿ ಮ್ಯಾಗ್ ಕಳಿಸ್ಬಿಡ್ತು. ನಮಗೆ ಈಗ 300-200 ರೂಪಾಯಿ ಬಂದತಿ. ಇದು ನಿಶ್ಚಳವಾಗಿ ತಪ್ಪು ಮಾಡಿದ ಇವರೇ ಅಂತ. ನಾವು ಮ್ಯಾಗ್ ಕೂಡ ಹೋಯ್ತಂದ್ರು ಉದ್ದೇಶ ಏನ್ ಹೇಳಿದ್ರು, ನಿಮ್ಮ ಅಧಿಕಾರಿಗಳ ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಾವು
ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನನಗೆ ಏನು ತಿಳಿದಿದೆಯೋ ಅದ್ರ ಬಗ್ಗೆ ಅದಷ್ಟೇ ಮಾಹಿತಿ ನೀಡ್ತೀನಿ. ಗೊತ್ತಿಲ್ಲದೆ ಇರೋದನ್ನ ನಾನು ಸಹಾಯಕ ಕೃಷಿ ನಿರ್ದೇಶಕರ ಹತ್ರ ತಿಳ್ಕೊಂಡ್ಬಿಟ್ಟು ನಿಮಗೆ ತಿಳಿಸ್ತೀನಿ ಅಂತ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು ತಾಂತ್ರಿಕ ಅಧಿಕಾರಿ ಕಚೇರಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದನೇದಾಗಿ ಯಾವುದೇ ಗೊಬ್ಬರಗಳು ಯಾವುದೇ ಏನಾದ್ರು ಹೆಚ್ಚಿಗೆ ರೇಟಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ರಶೀಟ್ ಇರುತ್ತೆ, ರಶೀದಿ ಒಳಗಡೆ ಅದನ್ನು ಬರ್ಸ್ಕೊಂಡ್ಬರ್ರಿ. ಅವ್ರಿಗೆ ಪ್ಯಾಕೆಟ್ ಒಳಗಡೆ 1450 ಇತ್ತು ಅಂತಂದ್ರೆ ಅವ್ರು ಯಾಕೆ ಅದನ್ನ ರಶೀದಿ ಒಳಗಡೆ 1450 ಕೊಡಬೇಕು, ಅದನ್ನ ಬಿಟ್ಬಿಟ್ಟು 1800 ಅಥವಾ 2100 ಕೊಡ್ತಾ ಇದ್ರು ಅಂತಂದ್ರೆ ನಮಗೆ ದೂರ ಸಲ್ಲಿಸಿದ್ರಿ ಅಂತಂದ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಂತೀವಿ, ಸೀಸ್ ಮಾಡ್ತೀವಿ, ಸಂಪೂರ್ಣವಾಗಿ ಸೀಸ್ ಮಾಡ್ತೀವಿ. ಅವ್ರಿಗೆ ಮತ್ತೆ ಅಲಾಟ್ಮೆಂಟ್ ಯಾವುದೇ ಗೊಬ್ಬರ ಕೊಡೋದಕ್ಕೂ ಹೋಗೋದಿಲ್ಲ ನಾವು. ಸೀಸ್ ಮಾಡ್ತೀವಿ ಬಿಳಿ ಚೀಟಿ ಮ್ಯಾಗೆ ಅವ್ರು ಒಂದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ರಸಗೊಬ್ಬರದಲ್ಲಿ ಒಂದು ಪ್ಯಾಕೆಟ್ ಇರುತ್ತೆ, ಪ್ಯಾಕೆಟ್ ಒಳಗಡೆ ಕೆಳಗಡೆ ಬರ್ದಿರ್ತಾರೆ 1450 ಅಂತಂದ್ರೆ ನಿಮಗೆ ಚೀಟಿ ಕೊಡ್ತಾರಲ್ಲ, ರಶೀದಿ ಕೊಡ್ತಾರಲ್ಲ, ಅದ್ರೊಳಗೆ 1450 ಅಂತಾನೆ ಇರಬೇಕು. ಇಲ್ಲ ಅಂತಂದ್ರೆ ಅದು ಹೆಚ್ಚಿಗೆ ಇತ್ತು ಅಂತಂದ್ರೆ ಅದು ಚೀಲನೂ ತಗೊಂಬರಿ, ಆಮೇಲೆ ರಶೀದಿನೂ ತಗೊಂಬರಿ, ಅವೆರಡನ್ನ ನೋಡ್ಬಿಟ್ಟು ನಾವು ರಿಪೋರ್ಟ್ ಮಾಡ್ಬಿಟ್ಟು ಅವನ್ನ ಸೀಸ್ ಮಾಡಿಸ್ತೀವಿ. ಈಗ ನಮ್ಗೆ ಎಂಟ್ರೆವಾಯಿ ಅಥವಾ ಪಟ್ಟಣ ಮತ್ತು ಹಳ್ಳಿ ಏನು ಬರುತ್ತಲ್ಲ ವಾಟರ್ ಸಪ್ಲೈ ಇದ್ದಾವೆ ಅವ್ನು 24 ಗಂಟೆಯೊಳಗೆ ಮಾಡ್ತೀವಿ. ರೈತರ ಬುಕ್ IP ಸೆಟ್ ಅಂತೇಳಿ ಅದನ್ನು 76 ತಾಸಿನೊಳಗೆ ಮಾಡ್ತೀವಿ ನಾವು. ಇದು ಇರೋದು ಕಾಯ್ದೆ. ಈಗ ನಾವು ನಮ್ಮಲ್ಲಿ ಸ್ಟಾಕ್ ಇತ್ತು ಅಥವಾ ಅಲ್ಲಿ ರೈತರಲ್ಲಿ ತೊಂದರೆ ಇರಲಿಲ್ಲ ಅಂತಂತಂದರೆ TC ಇತ್ತಂತಂದರೆ ಇಮಿಡಿಯೇಟ್ ಕೊಟ್ಟು ಕಳಿಸ್ತೀವಿ. ಅದು ಇರಲ್ಲ. ಇನ್ನೊಂದು ಏನಾಗಿರುತ್ತೆ, ನಮ್ದು ಇರೋದು ಒಂದು ಗಾಡಿ ಹೋಗಿರುತ್ತೆ, ಅಲ್ಲಿ ಎಮರ್ಜೆನ್ಸಿ ಇಲ್ಲಿ ಮತ್ತೊಂದು TC ಬೇಕಂತಂದ್ರೆ ಅಲ್ಲಿ ವಿಳಂಬ ಆಗಿರುತ್ತೆ. ಒಂದು 2 ಗಂಟೆ 3 ಗಂಟೆ ಅಥವಾ ಮರುದಿವಸ ಹೋಗುತ್ತೆ TC ಕಳಿಸ್ತೇವೆ. ಇಲ್ಲಿ ಏನಾಗುತ್ತೆ, ನಾನು ಆವಾಗಲೇ ಹೇಳಿದೆ ಪರ್ಮಿಷನ್ ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಕ್ಕೆ ಪರ್ಮಿಷನ್ ತೊಗೊಂಡು 2 ಮಂದಿ 25 TCಗೆ ಇರ್ತಾರೆ, 5 ಮಂದಿ ಹಾಕೊಂಡಿದ್ದಾರೆ. ಇವತ್ತು ಮುಂಜಾನೆ ಒಂದು ಪ್ರಾಬ್ಲಮ್ ಸಾಲ್ವ್ ಬಂದಿದೆ. ಅದನ್ನ ಹೇಳಿದೆ ಅವ್ರಿಗೆ, ನೀವು ಅಲ್ಲಿ ಬಿತ್ಕೊಂಡಿದ್ದೀರ, ನಿಮಗೆ ತ್ರಾಸ ಆಗುತ್ತೆ, ಅದು ಪಾಳೆ ಆದರೂ ಮಾಡಿಕೊಂಡು ನೀವು ಅದನ್ನ ಹೊಡ್ಕೊಳ್ರಿ ನೀರು. ನಿಮ್ಗೆ ಈಗ ತುಂಬಾಕ ಅವಕಾಶ ಇಲ್ಲ, ತುಂಬಿದ್ರೆ ನೀವು ಕಾಯ್ದೆ ಪ್ರಕಾರ ಬರ್ತೀರಿ. ಯಾಕಂದ್ರೆ ಈಗ ಸರ್ಕಾರನೇ ಏನು ಹೇಳುತ್ತೆ, ಅನ್ಅಥರೈಸ್ ಇದ್ದವ್ರು ಡಿಸ್ಕನೆಕ್ಷನ್ ಮಾಡಂತ ಹೇಳುತ್ತೆ. ಆಲ್ರೆಡಿ ನಾನು ನೋಟಿಸ್ ತಿಳುವಳಿಕೆ ಪತ್ರನೂ ಕೊಟ್ಟಿದ್ದೇನೆ ಅವರಿಗೆ, ಯಾರು ತುಂಬಿಲ್ಲ ತುಂಬಿ ರೆಗ್ಯುಲರೈಸ್ ಆಗ್ರಿ ಅಂತ. ಈಗ ಇಮಿಡಿಯೇಟ್ ನಾನು ಆ ರೈತರು ಬಿತ್ಕೊಂಡಿರ್ತಾರೆ, ಹೋಗಿ ಡಿಸ್ಕನೆಕ್ಷನ್ ಮಾಡಿದ್ರೆ ಅನಾಹುತ ಆಗುತ್ತೆ. ಆ ಉದ್ದೇಶಕ್ಕೆ ನಾನು ಅವ್ರಿಗೆ ತಿಳಿ ಹೇಳ್ತಾ ಇದ್ದೇನೆ. ಈಗ TC ಸುಟ್ಟಿರುತ್ತೆ, ಸುಟ್ಬಿಟ್ಟು ನಾನು ಪೇಪರ್ ಆದ್ರೂ ರೆಡಿ ಮಾಡಿ ಅದನ್ನ ಆನ್ಲೈನ್ ಮೂವ್ಮೆಂಟ್ ಮಾಡ್ಬೇಕಂತಂದ್ರೆ ನನಗೆ ಅವಕಾಶ ಬೇಕಾ? ಆ ಅವಕಾಶನೇ ಇರಲ್ಲ. ಸಾಯಂಕಾಲ TC ಕೊಟ್ಟು ಕಟ್ಟಿರ್ತಿದ್ದಾನೆ, ಮರುದಿವಸ ಮುಂಜಾನೆ ಮತ್ತೆ TC ಸುಟ್ಟಿದೆ ಅಂತ ಬಂದಿರ್ತಾರೆ, 5 ಮಂದಿ ಹಾಕೊಂಡ್ಬಿಟ್ಟು. ಅದು TC ತಡೆಯೋದಾದ್ರೆ ಎಷ್ಟು ತಡಬೇಕು? 25 TC 22 HP ತಡ್ಕೊಳ್ಳುತ್ತೆ. ಅದಕ್ಕೆ 28 HP ಹಾಕಿದ್ರೆ ಅದೆಲ್ಲ ತಡಿಬೇಕು. ಈಗ ತೊಂದರೆ ಆದಾಗ ಆ TC ಕೊಡೋರಿಗೆ ವಿಳಂಬ ಆಗಿರುತ್ತೆ, ಉಳಿದವ್ರಿಗೆ ಯಾವುದೂ ಪ್ರಾಬ್ಲಮ್ ಇರಲ್ಲ. ಈಗ ಅರ್ಕಾರಿ ಅವ್ರಂತ ಅವ್ರು ಹೇಳಿದ್ರು, ಅಲ್ಲಿ ಹೇಳಿದ ತಕ್ಷಣ 63 TC ಅದು ಕೊಟ್ಟು ಕಳಿಸಿದೆ. ಅಲ್ಲಿ ತಾವೇ ಜಗಳ ಬಿಟ್ಟು ರೈತರು ಒಬ್ಬರಿಗೊಬ್ಬರಿಗೆ ಜಗಾಡಿ ಆ ಲೋಡ್ ಮಾಡ್ಕೊಂಡು TC ಸುಟ್ಟಿದ್ದಾರೆ, ಪಾಳೆ ಸೆಲೆಕ್ಟೆ ಮಾಡ್ಕೊಳ್ಳೋದು. ಮತ್ತೆ ಅದು ಗ್ಯಾರಂಟಿ ಪೇಡ್ ಇದ್ದಿದ್ದಕ್ಕೆ ಇಮಿಡಿಯೇಟ್ ಕಂಪ್ನಿಯವರಿಗೆ ಕಳಿಸಿದೆ. ಇಲ್ಲಾಂದ್ರೆ ಅದು ಹೊರೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ. ಇಲ್ಲಿ ನಮಗೆ ಎಷ್ಟು ಅನುಕೂಲ ಇದೆ, ಆ ಅನುಕೂಲದಿಂದ TC ಬಂದ್ರು ಮಾಡಿಕೊಡ್ತೇವೆ. ಮತ್ತೆ ಇನ್ನೊಂದು ಏನಾಗುತ್ತೆ, TC ಪದೇ ನಮ್ಗೆ ಸ್ಟಾಕ್ ಬಫರ್ ಸ್ಟಾಕ್ ಅಂತ ಕೊಟ್ಟಿರ್ತಾರೆ, ಅದು ಒಂದು ಲಿಮಿಟ್ ಇದೆ. ಒಂದು 10 TCನೋ 5 TCನೋ ಇಟ್ಕೊಂಡಿರ್ತೇವೆ ನಾವು ತಾಲೂಕಿಗೆ. ಎಲ್ಲಿ 3000 TC ಇರಲ್ಲ. ಇಟ್ಕೊಂಡಾಗ ಇದು ಸುಡೋದು ಟೆಕ್ನಿಕಲ್ ತೊಂದರೆ ಆಗಿ ಸುಡಲಿ, ನಮ್ಗೆ ಮ್ಯಾನೇಜ್ ಮಾಡಲಿಕ್ಕೆ ಆ ಬಫರ್ ಸ್ಟಾಕ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸೆಂಟೇಜ್ ಆಪರೇಟ್ ಮಾಡ್ತೇವೆ. ಹೀಗೆ ಓವರ್ಲೋಡ್ ಮಾಡಿ ಸುಟ್ಬಿಟ್ರೆ ಇಮಿಡಿಯೇಟ್ TC ಕೂಡ ಇರಲ್ಲ ಅಲ್ಲಿ. ಮತ್ತೆ ಅದನ್ನ ನಾನು ಆಮೇಲೆ ಅದೇ ಗಾಡಿ ಹೋಗಿ ಕಳಿಸಿ ತರಿಸ್ಬೇಕು, ಮತ್ತೆ TC ಕೊಡಬೇಕು.